ಸೃಷ್ಟಿಸಿದ ದುಷ್ಟ 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 ನಡೆಯುವುದಕ್ಕೆ ದಾರಿಗಳು ಬೇಕೆ? ದಾರಿಗಳಿಲ್ಲದೆ ಇದ್ದರೂ ನಡೆಯಬಹುದು. ಆದರೆ ಕನಸುಗಳಿಲ್ಲದಿದ್ದರೆ ನಡೆಯುವುದಕ್ಕಾಗುವುದಿಲ್ಲ. ನನ್ನ ಕನಸುಗಳು ಚಿತ್ರ ಚಿತ್ರವಾಯಿತಲ್ಲ, ನನ್ನ ಆಸೆಗಳು ನುಚ್ಚುವುದಾಯಿತಲ್ಲ, ನನ್ನ ಬದುಕು ಬಟ್ಟುಬಾಲ ಯಾರಿಂದ? ನನ್ನ ಮಗಳುತನ. ನಾನು ಯಾಕಾಗಿ ನೀರಾಟಕ್ಕೆ ಹೋಗಬೇಕಾಯಿತು? ಯಾಕಾಗಿ ಬೇಕಾಯಿತು? ಯಾಕಾಗಿ ಭೀಷ್ಮರಲ್ಲಿ ವಿಚಾರ ಹೇಳಬೇಕಾಯಿತು? ಯಾಕಾಗಿ ನಂಬಿಕೊಂಡು ಬಂದು ವ್ಯಭಿಚಾರಿ ಎನ್ನುವ ಪಟ್ಟವನ್ನು ಕಟ್ಟಿಕೊಳ್ಳ ನನ್ನ ಇಲ್ಲ. ಬದುಕನ್ನು ಬಂದ ಹಾಗೆ ಸ್ವೀಕರಿಸುವುದಲ್ಲ, ನನ್ನ ಬದುಕನ್ನು ನಾನು ಹೀಗೆಯೇ ರೂಪಿಸಿಕೊಳ್ಳುತ್ತೇನೆ ಎನ್ನುವಂತ ಯೋಚನೆಯನ್ನು ಮಾಡಿ ಮೊದಲಾಗಿ ಕಣ್ಣಿಟ್ಟಿದ್ದೇನೆ, ಆ ಬಳಿಕ ಕಾಲಿಟ್ಟಿದ್ದೇನೆ. ನನ್ನ ಮರುಳಾಟವಲ್ಲ, ನನ್ನ ಅಪ್ಪ ಪ್ರತಾಪಸೇನ, ಪ್ರತಾಪವೇನದಿರುವಂತಹ ಪ್ರತಾಪಸೇನ, ಶೂರತ್ವ ಇಲ್ಲದ ಶೂರಸೇನ, ಪುಣ್ಯಕ್ಷೇತ್ರವಾದ ಕಾಶಿ ಕ್ಷೇತ್ರದಲ್ಲಿ ಅಸಂಖ್ಯ ಅರಸು ಮಕ್ಕಳನ್ನು ಕಲೆ ಹಾಕಿ ಅವರ ಜೊತೆಯಲ್ಲಿ ಹೋರಾಟವನ್ನು ನಡೆಸಿ ರಕ್ತದ ಬಳಿ ಹರಿಯುವಂತೆ ಮಾಡಿ ಕೊಟ್ಟಿಗೆಯಲ್ಲಿರುವ ಕರುವನ್ನು ಕಟ್ಟಿಗಳಿಗೆ ಕೊಂಡೊಯ್ದು ಮಾರುವಂತೆ 3 ಮಂದಿ ಹೆಣ್ಣು ಮಕ್ಕಳನ್ನು ಒಬ್ಬಾತನಿಗೆ ಮದುವೆ ಮಾಡಿಸುತ್ತೇನೆ ಎನ್ನುವಂತ ಪ್ರಣವದ ಸಾಧನಲ್ಲ ಅಂತಹ ಪ್ರತಾಪಸೇನ ಪರಿವ ಪಾತಕಿ ಪಾತಕಿ ಇಲ್ಲ. ಕೆಟ್ಟ ಮಕ್ಕಳಾದರೂ ಹುಟ್ಟುತ್ತಾರೆ, ಕೆಟ್ಟ ತಂದೆ ತಾಯಿಯಂದ್ರೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಯಾವ ತಂದೆಯೇ ಇಲ್ಲ ತನ್ನ ಮಗಳ ಬದುಕು ಹಾಳಾಗಲೆಂದು ಯೋಚಿಸುತ್ತಾನೆಯೇ? ಮತ್ತೊಂದು ಪ್ರಾಣಿಯ ಮಾಂಸವನ್ನು ಹಿಸಿದು ತಿನ್ನುವಂತ ಹುಲಿಯಾದರೂ ತನ್ನ ಮರಿಗಳ ಜೊತೆಯಲ್ಲಿ ಮರಿಯಾಗುತ್ತದೆಯೇ ಹೊರತು ಮಕ್ಕಳಿಗೆ ಮಾರಿಯಾಗುವುದು. ಯಾವ ತಂದೆ ತಾಯಿಗೂ ಮಕ್ಕಳಿಗೆ ಕೆಡುಕನ್ನುಂಟು ಮಾಡುವುದು. ನನ್ನಪ್ಪ ಒಳ್ಳೆಯವನು. ಒಂದು ಮನೆಯ ಬೆಳೆದಲ್ಲಿ ಆಟವಾಡಿ ಬೆಳೆದ ಹೆಣ್ಣು ಮಕ್ಕಳು ಒಬ್ಬನನ್ನು ಮದುವೆಯಾಗಿ ಸಂತೋಷದಲ್ಲಿ ಒಂದೇ ಮನೆಯಲ್ಲಿರಲಿ ಎನ್ನುವಂತ ಯೋಚನೆಯನ್ನು ನನ್ನಪ್ಪ ಮಾಡಿದರೆ ಅಪ್ಪನದ ಅಪರಾಧವೇ? ನನ್ನಪ್ಪನ ಪಾತಕವಾಗುತ್ತಿದ್ದರೆ ನನ್ನೆರಡು ಜನ ತಂಗಿಯಂದ್ರ ಬದುಕು ಹಾಳಾಗಬೇಕಾಗಿತ್ತು. ಚಕ್ರವರ್ತಿಯನ್ನು ಮದುವೆಯಾಗಿ ಸುಖವಾಗಿ ಕಾಲ ಕಳೆಯುತ್ತಿದ್ದಾರೆ. ನನ್ನಪ್ಪ ಒಳ್ಳೆಯವರು, ನನ್ನಪ್ಪ ಒಳ್ಳೆಯವರು. ಯಾಕಾಗಿ ಬರಬೇಕಾಗಿತ್ತು? ತನ್ನ ದೈಹಿಕವಾದ ದಾಢ್ಯತನವನ್ನು ತೋರಿಸಿ ಹೆಣ್ಣು ಮಕ್ಕಳಾದ ನಮ್ಮ ಚಿತ್ತವನ್ನು ಚಂಚಲಗೊಳಿಸಿ ಪ್ರೀತಿಸುವ ನಾಟಕವನ್ನಾಡಿದಂತಹ ಕಾಮುಕ ಒಲಿದು ಬಂದಂತ ಹೆಣ್ಣನ್ನು ವ್ಯಭಿಚಾರ ಎಂದನಲ್ಲ, ಅಂತಹ ಸಾಲ್ವ ಪರಮ ಮೂರ್ಖ. ಇಲ್ಲ, ನನಗಾಗಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿದ್ದಾನೆ. ಅಜೇಯನಾದಂಥ ಭೀಷ್ಮನಿಗೆ ಸಟ್ಟು ಹೊಡೆದು ನಿಂತದ್ದು ಈ ಅಂಬೆ ಮೇಲಿನ ಪ್ರೀತಿಗೋಸ್ಕರವಾಗಿ. ತಾನು ಮದುವೆಯಾಗಬೇಕಾದಂತಹ ಹುಡುಗಿ ಯಾರದ್ದೋ
ಅತಿಯಾದ ದುಷ್ಟನಲ್ಲ, ಸಾಲ್ವ ಮೂರ್ಖನಲ್ಲ, ನನ್ನ ಪ್ರಪಾತಕಿಯಲ್ಲ, ನನ್ನ ಮರುಳುತನವಲ್ಲ. ಆದರೂ ನನ್ನ ಬದುಕು ಹಾಳಾಯಿತಲ್ಲ, ನನ್ನ ಜೀವನ ಹಾಳಾಯಿತಲ್ಲ. ಯಾರಿಂದ? ಯಾರು? ಭೀಷ್ಮ.